ಹಾಯ್ ಸ್ನೇಹಿತರೆ, ಜೈ ಹಿಂದ್. ಎಲ್ಲರೂ ಕೂಡ AOC ಆರ್ಮಿ ಆರ್ಡಿನನ್ಸ್ ಕ್ರೋಫ್ ಅಂತ ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರಲ್ಲ, ಈ ಹುದ್ದೆಗಳದ ಇನ್ಫಾರ್ಮೇಷನನ್ನು ಆಲ್ರೆಡಿ ನಿಮ್ಗೆ ಡೀಟೇಲಾಗಿ ಕೊಟ್ಟಿದ್ದೆ. ಸೊ ನಾನು 1 ವೀಕ್ ಆಯ್ತು ನಿಮಗೆ ಸರಿಯಾದ ಅಪ್ಡೇಟನ್ನು ಕೊಡೋಕ್ಕಾಗ್ತಿರಲಿಲ್ಲ. ಎಷ್ಟೋ ಜನ ಕಾಲ್, ಕಮೆಂಟ್ ಮತ್ತು ಮೆಸೇಜ್ಗಳನ್ನು ಸಾಕಷ್ಟು ಜನ ಹಾಕಿದಿರಿ. AOC ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗಿದೆ ಅಥವಾ ಆಫ್ಲೈನ್ ಹಾಕ್ಬೇಕಾ ಅಥವಾ ಆನ್ಲೈನ್ ಹಾಕ್ಬೇಕಾ ಅಂತ ಹೇಳಿ ಪ್ರತಿಯೊಂದು ಕೂಡ ಮಾಹಿತಿಗಳನ್ನು ಕೇಳ್ತಾ ಇದ್ರಿ. ನಾನು ನಿಮ್ಗೆ ಆ ಮಾಹಿತಿಯನ್ನು ಕೊಡೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ನಾನೀಗ ಡೀಟೇಲ್ ಆದಂಥ ಇದು AOCದು ಯಾವ ಥರ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ, ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು, ಇದರಲ್ಲಿ ಇರ್ತಕ್ಕಂಥ ವೇಕೆನ್ಸೀಸ್ಗಳು ಎಷ್ಟಿದಾವೆ, ಪ್ರತಿಯೊಂದು ಅಪ್ಡೇಟನ್ನು ನಾನು ಪೂರ್ತಿಯಾಗಿ ನಿಮ್ಗೆ ವಿಡಿಯೋ ಲೆಂದಿ ಆದರೂ ಪರವಾಗಿಲ್ಲ ಕರೆಕ್ಟಾಗಿ ತಿಳಿದುಕೊಡ್ರಿ. ಓಕೆ, ಈ ಅಪ್ಲಿಕೇಶನ್ಗೆ ಯಾವುದೇ ಥರನಂಥ ಆನ್ಲೈನ್ ಮುಖಾಂತರ ಫೀಸ್ ಕಟ್ಟೋದು ಕೂಡ ಇರೋದಿಲ್ಲ. ಆದ ಕಾರಣಕ್ಕೋಸ್ಕರ ನೀವು ಯಾವುದೇ ಒಂದು ಅಪ್ಡೇಟ್ಗಳನ್ನ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸರಿಯಾಗಿ ಅಪ್ಡೇಟ್ಗಳನ್ನ ತಿಳ್ಕೊಡ್ರಿ, ಆಮೇಲೆ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಮೊದಲಿಗೆ ನೀವು ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಡ್ರಿ, ಟೋಟಲಿ ಬಂದ್ಬಿಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 723 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಎಷ್ಟಪ್ಪ ಅಂತಂದ್ರೆ 723 ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರೆ. ಸೊ ಕೊಪ್ಪಳ ರೈಲ್ವೆಯಲ್ಲಿ ಮತ್ತು ಬೆಂಗಳೂರು ರೈಲ್ವೆಯಲ್ಲಿ, ನೆಕ್ಸ್ಟ್ ಅದೇ ಥರನಾಗಿ ಶಿವಮೊಗ್ಗ ರೈಲ್ವೆಯಲ್ಲಿ ಯಾರಾದರೂ ಮೆಡಿಕಲ್ ಅನ್ಫಿಟ್ ಆಗಿ, ನೆಕ್ಸ್ಟ್ ಅದೇ ಥರನಾಗಿ ಎಕ್ಸಾಮ್ನಲ್ಲಿ ಅನ್ಫಿಟ್ ಆಗಿ, ಫಿಸಿಕಲ್ನಲ್ಲಿ ಯಾರಾದರೂ ಅನ್ಫಿಟ್ ಆದವರಿಗೆ, ಸೊ ಇಂಥವೆಲ್ಲ ಅಪಾರ್ಚುನಿಟಿಗಳಿರ್ತಾವೆ. ಇಂಥವೆಲ್ಲ ಯೂಸನ್ನು ತೊಗೊಳ್ರಿ. ನೀವು ಏನು ಅನ್ಕೊಂಡಿರ್ತೀರಿ ಅಂತಂದರೆ, ನಂದು ಅಗ್ನಿವೀರ್ ನಾನು ಆರ್ಮಿಯಲ್ಲೇ ಹೋಗಬೇಕು ಅಂತ ಕೇಸಿಂದ ಟಾರ್ಗೆಟ್ ಇಟ್ಕೊಂಡಿರ್ತೀರಿ. ಬಟ್ ಇವಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ರೆ ನಿಮ್ಗೆ ಜಾಸ್ತಿ ನಾಲೆಜ್ ಬರ್ತದ. ಅಂದರೆ ನೀವು ಅದು ಒಂದೇ ಅನ್ಕೊಂಡು ಕುಂತ್ರೆ ಅದು ಏಜ್ ಕಂಪ್ಲೀಟ್ ಆದಮೇಲೆ ಭಾಳಷ್ಟು ತೊಂದರೆ ಆಗ್ತದೆ. ಆದ ಕಾರಣಕ್ಕೋಸ್ಕರ ಪ್ರತಿಯೊಂದು ಕೂಡ ಅಪ್ಲೈನ ಮಾಡ್ಕೊಳ್ತಾರೆ. ಅಪ್ಲೈ ಡೇಟ್ ಬಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಯಾವಾಗಿಂತ ಸ್ಟಾರ್ಟ್ ಆಗಿದೆ ನೋಡ್ಕೊಳ್ರಿ. ನಾನು ಅದೇ ಕಾರಣಕ್ಕೋಸ್ಕರ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. 2ನೇ ತಾರೀಕು ಅಂದರೆ ಇವತ್ತೇ ನಿಮ್ಮ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಇವತ್ತು ನಿಮ್ಮದು ಸ್ಟಾರ್ಟ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಕ್ಲೋಸಿಂಗ್ ಡೇಟ್ ಯಾವಾಗಿರುತ್ತಪ್ಪ ಅಂತಂದರೆ ಕೇವಲ 20 ದಿನಗಳ ಮಾತ್ರ ಕೊಟ್ಟಿರ್ತಾರೆ. 22/12/2024 ಸೊ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಕೂಡ ಕ್ಲೋಸ್ ಆಗ್ತದೆ. ಏಜ್ ಲಿಮಿಟ್ ಎಷ್ಟು? ಸೊ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಯಾವುದೇ ತರನಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇದಕ್ಕೆ ಯಾರು ಕೂಡ ಆನ್ಲೈನ್ ಮುಖಾಂತರ ಫೀಸ್ ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ. ಏಜ್ ನೋಡ್ಕೊಳ್ರಿ, ಏಜ್ ನಿಮ್ಮದು ನಾರ್ಮಲಿ 18 25-27 ಮಟ್ಟ ಇದ್ದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. OBCದವರಿಗೆ 3 ವರ್ಷ ಏಜ್ ಎಲೆಕ್ಷನ್ ಇರ್ತದೆ. SC/ST ದವರಿಗೆ ಕೂಡ 5 ವರ್ಷ ಏಜ್ ಎಲೆಕ್ಷನ್ ಇರ್ತದೆ. ಇದರಲ್ಲಿ ಪೋಸ್ಟ್ ಬಂದ್ಬಿಟ್ಟು ಯಾವ್ಯಾವ ಥರದ ಪೋಸ್ಟ್ಗಳಿದಾವೆ, ಇದಕ್ಕೆ ಕ್ವಾಲಿಫಿಕೇಶನ್ ಏನು ಬೇಕಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡ್ಕೊಡ್ರಿ, ಟ್ರೇಡ್ಸ್ಮನ್ ಮೇಟ್ ಅಂತ ಹೇಳಿ ಟ್ರೇಡ್ಸ್ಮನ್ ಮೇಟ್ ಹುದ್ದೆಗಳು ಬಂದ್ಬಿಟ್ಟು 389 ಹುದ್ದೆಗಳು ಟ್ರೇಡ್ಸ್ಮನ್ ಮೇಟ್ ಇದಾವೆ. ಇದಕ್ಕೆ ನೋಡ್ಕೊಡ್ರಿ, 10ನೇ ತರಗತಿ ಮುಗಿದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಹಾಕ್ಬೋದು. ಇದರ ಏಜ್ 18ರಿಂದ 25 ಏಜ್ ಇದ್ದವರ ಒಳಗಡೆನ ಹಾಕ್ಬೇಕಾಗತ್ತ. ಓಕೆ, OBC ಯಾರಾದರೂ ಇದ್ರೆ ಅವ್ರಿಗೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಜಾಸ್ತಿ ಇರುತ್ತೆ. SC/ST ದವ್ರು ಯಾರಾದರೂ ಇದ್ರೆ ನಿಮ್ಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಅಲ್ಲಿ ಇದರಲ್ಲಿ ಸಿಗ್ತದ. ಓಕೆ, ಇವೆಲ್ಲ ಅಪ್ಡೇಟ್ಗಳನ್ನ ನೀವು ತಿಳಿದುಕೊಳ್ಬೇಕು ಅನ್ಕೊಂಡಿದ್ರೆ ಸೊ ಎಲ್ಲಿ ಕೂಡ ನಿಮ್ಗೆ ಸರ್ಚ್ ಮಾಡಿದ್ರು ಕೂಡ ಇಂಥವೆಲ್ಲ ಮಾಹಿತಿಗಳು ಸಿಗೋದಿಲ್ಲ. ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ನೀವು ಪ್ರೈವೇಟ್ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ ನೋಟಿಫಿಕೇಶನ್ ಓದಿದ್ರೆ ಮಾತ್ರ ಯಾವ ಮಾಹಿತಿ ಕೂಡ ನಿಮ್ಗೆ ಅರ್ಥ ಆಗಲ್ಲ. ಆದ ಕಾರಣಕ್ಕೋಸ್ಕರ ಅಚ್ಚುಕಟ್ಟಾಗಿ ಕನ್ನಡದಾಗ ನೀವು ಜಸ್ಟ್ ಒಂದು 5 ಮಿನಿಟ್ಸ್ ಯೂಟ್ಯೂಬ್ಗೆ ಟೈಮನ್ನು ಕೊಟ್ಟರೆ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸೋಕೆ ನಾನಿದ್ದೀನಿ. ಓಕೆ, ಈಗಾಗಲೇ ರೈಟ್ ಸೈಡ್ಗೆ ನಿಮ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಏನು ಅಪ್ಡೇಟ್ಗಳನ್ನ ಹೇಳಿದವಲ್ಲ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರ್ತವೆ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಫೈರ್ಮೆನ್ ಅಂತ ಹೇಳಿ ನಾವೇನು ಅಗ್ನಿಶಾಮಕ, ಸ್ಟೇಟ್ ಗೌರ್ಮೆಂಟ್ನಲ್ಲಿ ಯಾವ ಥರ ಅಗ್ನಿಶಾಮಕ ಅಂತೀವಲ್ಲ, ಇಲ್ಲಿ ಫೈರ್ಮೆನ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಟೋಟಲಿ ಬಂದ್ಬಿಟ್ಟು 247 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಎಷ್ಟಪ್ಪ ಅಂತಂದರೆ 247 ಹುದ್ದೆಗಳನ್ನ ಇಲ್ಲಿ ಕಾಲ್ಫರ್ ಮಾಡಿದ್ದಾರೆ. ನೆಕ್ಸ್ಟ್ ಅದೇ ತರನಾಗಿ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಅಂತ ಹೇಳಿ ಕ್ಲರ್ಕ್ ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಟೋಟಲಿ ಬಂದ್ಬಿಟ್ಟು 11 ಹುದ್ದೆಗಳು ಇಲ್ಲಿ ಕಾಲ್ಫರ್ ಮಾಡಿದ್ದಾರೆ. ನೆಕ್ಸ್ಟ್ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳಿ 27 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ 10th ಬೇಸ್ ಮೇಲೆ ಅರ್ಜಿಯನ್ನ ಸಲ್ಲಿಸಬಹುದು. ಇವು 3ಕ್ಕೂ ಕೂಡ ನೀವು 10th ಬೇಸ್ ಮೇಲೆ ಅರ್ಜಿಯನ್ನ ಸಲ್ಲಿಸಬಹುದು. 10+2
2 ಅಂದರೆ 10ನೇ ತರಗತಿ ಮುಗಿದು 12ನೇ ತರಗತಿ ಮುಗಿದ ಮೇಲೆ ಕಂಪ್ಯೂಟರ್ ಬೇಸ್ಡ್ ನಾಲೆಜ್ ಇರಬೇಕು. ಟೈಪಿಂಗ್ ಟೆಸ್ಟ್ ಇರ್ತದೆ ಇದಕ್ಕೆ. ಯಾವ ಟ್ರೇಡಿಗೆಪ್ಪ ಅಂತಂದ್ರೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂತ ಏನು 27 ಹುದ್ದೆಗಳನ್ನ ಆಫರ್ ಮಾಡಿದಲ್ಲ, ಇದಕ್ಕೆ ಕಂಪಲ್ಸರಿ ಆದಂಥ ಟೈಪಿಂಗ್ ಟೆಸ್ಟ್ ಕೂಡ ಇರ್ತದ. ಓಕೆ, ಇದ್ರ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತದ, ಓಕೆ, ಯಾವ ಬೇಸ್ ಮೇಲೆ ಕರೀತಾರ. ಸೆಲೆಕ್ಷನ್ ಪ್ರೊಸೆಸ್ ನೋಡ್ಕೊಡ್ರಿ. ಮೊದಲಿಗೆ ನಿಮ್ಮ ಫಿಸಿಕಲ್ ಇರ್ತದ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತೈತಿ. ಫಿಸಿಕಲ್ನಲ್ಲಿ ಯಾರೆಲ್ಲ ಫೇಲ್ ಆಗಬಹುದು, ನೀವು ಕೂಡ ಅರ್ಜಿಯನ್ನು ಹಾಕೊಂಡ್ರೆ ನೀವು ಕೂಡ ಈ ಫಿಸಿಕಲ್ನಲ್ಲಿ ಪಾಸ್ ಆಗ್ಬೋದಾ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಫಿಸಿಕಲ್ನಲ್ಲಿ ಪಾಸ್ ಆದರೆ ಎಕ್ಸಾಮ್ ಇರ್ತೈತಿ, ರಿಟರ್ನ್ ಎಕ್ಸಾಮ್ ಆಫ್ಲೈನ್ ಮುಖಾಂತರ ಇರ್ತೈತಿ. ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆ್ಯಂಡ್ ಮೆಡಿಕಲ್ ಇರ್ತದ. ಸಿಲೆಬಸ್ ಬಂದ್ಬಿಟ್ಟು 150 ಕ್ವಶನ್ಸ್ಗಳಿರ್ತಾವೆ. ಎಷ್ಟಪ್ಪ ಅಂದರೆ 150 ಕ್ವಶನ್ಸ್ಗಳಿರ್ತಾವೆ, 150 ಮಾರ್ಕ್ಸ್ ಇರ್ತದ. ಟೈಮಿಂಗ್ ಬಂದ್ಬಿಟ್ಟು 2 hours ಟೈಮಿಂಗ್ ಇರ್ತದ. ಇಲ್ಲಿ ನೋಡ್ಕೊಳ್ರಿ, ರೀಸನಿಂಗ್ 50 ಕ್ವಶನ್ಸ್ಗಳು. ಎಷ್ಟಪ್ಪ ಅಂದರೆ ನಾನು ಮೊದಲನೇ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಆದರೂ ಕೂಡ ಒಂದ್ಸರಿ ತಿಳಿದುಕೊಡ್ರಿ. ರೀಸನಿಂಗ್ ಬಂದ್ಬಿಟ್ಟು 50 ಕ್ವಶನ್ಸ್ಗಳು. ನೆಕ್ಸ್ಟ್ GK ಬಂದ್ಬಿಟ್ಟು 50 ಕ್ವಶನ್ಸ್ಗಳು. ನೆಕ್ಸ್ಟ್ ಮ್ಯಾಥ್ಸ್ ಬಂದ್ಬಿಟ್ಟು 25, ಇಂಗ್ಲೀಷ್ ಬಂದ್ಬಿಟ್ಟು 25 ಕ್ವಶನ್ಸ್ಗಳು. ಟೋಟಲಿ ಬಂದ್ಬಿಟ್ಟು 150 ಕ್ವಶನ್ಸ್ಗಳು, 150 ಮಾರ್ಕ್ಸ್ ಇರ್ತೈತಿ. 2 ತಾಸು ಟೈಮಿಂಗ್ ಇರ್ತೈತಿ. ನೆಗೆಟಿವ್ ಕೂಡ 1/4, ನೆಗೆಟಿವ್ ಕೂಡ ಇದಕ್ಕೆ 1/4 ನೆಗೆಟಿವ್ ಕೂಡ ಇರ್ತದ. ನೆಕ್ಸ್ಟ್ ಅದೇ ತರನಾಗಿ ಫಿಸಿಕಲ್ನಲ್ಲಿ ಏನೇ ಇರ್ತದ, ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದಾ? ಎಸ್, ಇಬ್ರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅದು ಯಾವುದಪ್ಪ ಅಂತಂದ್ರೆ ಟ್ರೇಡ್ಸ್ಮನ್ ಮೇಟ್ ಮಾತ್ರ ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಫೈರ್ಮೆನ್ ಬಂದ್ಬಿಟ್ಟು ಪುರುಷರಿಗೆ ಮಾತ್ರ ಅವಕಾಶ ಇರ್ತದ. ರನ್ನಿಂಗ್ ನೋಡ್ಕೊಡ್ರಿ, ಪುರುಷರಿಗೆ 1500 ಮೀಟರ್ ರನ್ನಿಂಗ್ ಇರ್ತೈತಿ, 6 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತ. ಓಕೆ, ನೆಕ್ಸ್ಟ್ 50 kg ವೇಟವನ್ನು ಹೊತ್ಕೊಂಡು, ನಾನು ಹಿಂದಿನ ವಿಡಿಯೋಗಳನ್ನ ನೋಡ್ಕೊಡ್ರಿ, ಪುಣಾದಲ್ಲೇ ಹೋಗಿ ನಿಮ್ಗೆ ಲೈವ್ ಆಗಿ ಯಾವ ಥರ ಚೀಲವನ್ನು ಹೊತ್ಕೊಂಡು ಓಡ್ತಾ ಇದ್ದಾರ ಅದು ಪ್ರತಿ ಒಂದು ವಿಡಿಯೋನ ಕೂಡ ಮಾಡಿ ಹಾಕಿದ್ದೀನಿ. ಹೋದ ವರ್ಷ ಏನು ಕಾಲ್ಫರ್ ಮಾಡಿದ್ರಲ್ಲ, ಅದನ್ನೊಂದ್ಸಲ ನೀವು ಆ ವಿಡಿಯೋನ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆದಂಥ ಮಾಹಿತಿ ಅರ್ಥ ಆಗುತ್ತೆ. ಓಕೆ, ಇದು ಒಂದೇ ಅಲ್ಲ, ನೀವು ಯಾವ ಜಾಬಿಗೆ ಹೋಗ್ತೀನಿ ಅಂದ್ರೂ ಕೂಡ ನಾನು ಅದ್ರ ಬಗ್ಗೆ ಎನಿ ಟೈಮ್ ನಾನು ಸಪೋರ್ಟ್ ಮಾಡ್ತಾನೆ ಇರ್ತೀನಿ, ಅದರದ್ದು ಅಪ್ಡೇಟ್ಗಳನ್ನು ನಾನು ಕೊಡ್ತಾನೆ ಇರ್ತೀನಿ. ಇಲ್ಲಿ ನೋಡ್ಕೊಡ್ರಿ, 50 kg ವೇಟನ್ನು ಹೊತ್ಕೊಂಡು 200 ಮೀಟರ್ ರನ್ನಿಂಗನ್ನು 100 ಸೆಕೆಂಡಿನಲ್ಲಿ ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ಮಹಿಳೆಯರು ನೋಡ್ಕೊಡ್ರಿ, 1500 ಮೀಟರ್ ರನ್ನಿಂಗನ್ನು ಮಹಿಳೆಯರು ಕೂಡ ಓಡಲೇಬೇಕು. 8 ನಿಮಿಷ 26 ಸೆಕೆಂಡಿನಲ್ಲಿ ಕವರ್ ಮಾಡಬೇಕು. ಇವರು ಕೂಡ 50 kg ವೇಟನ್ನು ಹೊತ್ಕೊಂಡು ಓಡಲೇಬೇಕು, 200 ಮೀಟರ್ ಓಡಲೇಬೇಕು. 225 ಸೆಕೆಂಡ್ಸ್ನಲ್ಲಿ ಇವರು ರನ್ನಿಂಗನ್ನು ಅಂದರೆ ಕವರ್ ಮಾಡ್ಕೋಬೇಕು. ಏನಪ್ಪ ಅಂದರೆ ವೇಟನ್ನು ಹೊತ್ಕೊಂಡು ಓಡೋದು. ನೆಕ್ಸ್ಟ್ ಫೈರ್ಮ್ಯಾನ್ದಲ್ಲಿ ಬಂದ್ಬಿಟ್ಟು ಟ್ರೇಡ್ಸ್ಮನ್ ಮೇಟಿಗೆ ಯಾವುದೇ ಥರನಂತ ಹೈಟ್ ಇರೋದಿಲ್ಲ. ಫೈರ್ಮ್ಯಾನ್ಗೆ ಬಂದ್ಬಿಟ್ಟು ಹೈಟ್ 165 ಸೆಂಟಿಮೀಟರ್ ಹೈಟ್ ಇರಬೇಕು. ST ಕೆಟಗರಿಯವರಿಗೆ 162.5 ಸೆಂಟಿಮೀಟರ್ ಇರಬೇಕು. ಚೆಸ್ಟ್ ಬಂದ್ಬಿಟ್ಟು 81 ಇಂದ 85 ಅಂದರೆ 81.5 ಸೆಂಟಿಮೀಟರ್ ನಾರ್ಮಲೇ ಇರಬೇಕು. ಎಕ್ಸ್ಪಾಂಡೆಡ್ ಅನ್ನು ಮಾಡಿದಾಗ 5 ಸೆಂಟಿಮೀಟರ್ ನಿಮ್ಮ ಚೆಸ್ಟ್ ಎಕ್ಸ್ಪಾಂಡೆಡ್ ಆಗಬೇಕಾಗುತ್ತೆ. ವೇಟ್ ಬಂದ್ಬಿಟ್ಟು 50 kg ವೇಟನ್ನು ಹೊಂದಿರಲೇಬೇಕು. ಸರ್ ನಂದು 48 ಇದೆ, ನಾನು ಅಪ್ಲೈ ಮಾಡ್ಬೋದಾ? ಎಸ್, ಕೂಡ ನೀವು ಕೂಡ ಅಪ್ಲೈ ಮಾಡ್ಬೋದು. ಅಲ್ಲಿ 1 ಲೀಟರ್ ನೀರು ಮತ್ತು 1 ಡಜನ್ ಬಾಳೆಹಣ್ಣು ಅಥವಾ 6 ಅಥವಾ 7 ಬಾಳೆಹಣ್ಣು ತಿಂದರೆ ಸೊ ನಿಮ್ಗೆ ವೇಟ್ ಡೈರೆಕ್ಟಾಗಿ ಇನ್ಕ್ರೀಸ್ ಆಗುತ್ತೆ. ಓಕೆ, ಇಲ್ಲಿ ರನ್ನಿಂಗ್ ಬಂದ್ಬಿಟ್ಟು ನೋಡ್ಕೊಡ್ರಿ, 1600 ಮೀಟರ್ ರನ್ನಿಂಗ್ ಇರ್ತೈತಿ. ಫೈರ್ಮ್ಯಾನ್ದವ್ರಿಗೆ 6 ನಿಮಿಷದಲ್ಲಿ ಕವರ್ ಮಾಡಬೇಕು. ನೆಕ್ಸ್ಟ್ 63.5 kg ಹೊತ್ಕೊಂಡು 183 ಮೀಟರನ್ನು 96 ಸೆಕೆಂಡ್ನಲ್ಲಿ ನೀವು ಓಡಲೇಬೇಕು. ನೆಕ್ಸ್ಟ್ ಅದೇ ಥರನಾಗಿ 3 ಮೀಟರ್ ವೈಡ್ ಡಿಚ್ ಅಂದರೆ ಡಿಚ್ ಜಿಗಿಯೋದಿರ್ತೈತಿ. 3 ಮೀಟರ್ ಡಿಚ್ಚನ್ನು ನೀವು ಜಿಗಿಲೇಬೇಕು. ನೆಕ್ಸ್ಟ್ ಅದೇ ಥರನಾಗಿ ಇನ್ನು ಮಹಿಳೆಯರಿಗೂ ಕೂಡ ಇದರಲ್ಲಿ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂತಾರೆ 1600 ಮೀಟರ್ ರನ್ನಿಂಗ್ ಇದೆ. 1600 ಮೀಟರ್ ರನ್ನಿಂಗನ್ನು 8 ನಿಮಿಷ 26 ಸೆಕೆಂಡ್ನಲ್ಲಿ ಕವರ್ ಮಾಡ್ಕೊಳ್ಬೇಕು. ಪುರುಷ ಮತ್ತು ಮಹಿಳೆಯರು ಕೂಡ ಇದನ್ನ ಅರ್ಜಿಗಳನ್ನ ಸಲ್ಲಿಸಬಹುದು. ಈ ಡೀಟೇಲ್ ಆದಂಥ ಎಕ್ಸಾಮ್ ಸಿಲೆಬಸ್ ಆಯಿತು, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಆಯಿತು, ವೇಕೆನ್ಸೀಸ್ ಆಯಿತು, ಅಪ್ಲಿಕೇಶನ್ ಫೀಸ್ ಆಯಿತು, ನೆಕ್ಸ್ಟ್ ಎಕ್ಸಾಮ್ ಆಯಿತು, ನೆಕ್ಸ್ಟ್ ಟೋಟಲಿ ಬಂದ್ಬಿಟ್ಟು ಪೋಸ್ಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕು. ಇದು ಯಾವುದೇ ತರಹದಂಥ ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ ಇರೋದಿಲ್ಲ. ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡಿದರೆ ಮಾತ್ರ ಈ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಯಾವ ಥರ ನಿಮ್ಮ SSLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ, ಸಿಗ್ನೇಚರು, ಕಾಸ್ಟ್ ಇನ್ಕಮ್ಮು ಇವೆಲ್ಲನೂ ತಗೊಂಡು ನೀವು ಸೈಬರ್ ಸೆಂಟರ್ಗೆ ಹೋದರೆ ಡೈರೆಕ್ಟಾಗಿ ನಿಮ್ಗೆ ಅಪ್ಲೈ ಮಾಡಿ ಕೊಡ್ತಾರ. ಓಕೆ, ನೆಟ್ ಸೆಂಟರ್ಗೆ ಹೋದರೆ ನಿಮ್ಗೆ ಈ ಅರ್ಜಿಯನ್ನು ಸಲ್ಲಿಸಿ ಕೊಡ್ತಾರ.
ಓಕೆ, ಮೊಬೈಲಲ್ಲಿ ಟ್ರೈ ಮಾಡೋರು ಕರೆಕ್ಟಾಗಿ ರಿಜಿಸ್ಟ್ರೇಷನನ್ನು ಮಾಡ್ಕೊಡ್ರಿ. ಯಾವುದೇ ಮಿಸ್ಟೇಕ್ ಕೂಡ ಮಾಡಬೇಡ್ರಿ. ಅಪ್ಲಿಕೇಶನನ್ನು ಹಾಕುವಾಗ ಕರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಏನಾದರೂ ನಿಮ್ಗೆ ಇದರಲ್ಲಿ ಡೌಟ್ಸ್ ಇದ್ದರೆ, ಏನಾದರೂ ಕನ್ಫ್ಯೂಷನ್ ಆಗ್ತಾ ಇತ್ತಪ್ಪ ಅಂದರೆ, ಸೊ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಂತ ಒಂದು ಆಪ್ಷನ್ ಇದೆ ಕಾನೆ, ಅಲ್ಲಿ ಪ್ರತಿಯೊಂದು ಕಮೆಂಟ್ಗಳನ್ನ ಕೊಡ್ರಿ. ಯಾರು ಕೂಡ ಭಯ ಪಟ್ಕೊಳ್ಬೇಡ್ರಿ, ಯಾರು ಕೂಡ ಮುಜುಗರನ್ನು ಪಟ್ಕೊಳ್ಬೇಡ್ರಿ. ನಾನು ಕಮೆಂಟಿಗೆ ರಿಪ್ಲೈ ಕೊಡಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಯಾರು ಕೂಡ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಕಮೆಂಟ್ಗಳನ್ನ ನಾನು ಓದ್ತಾನೆ ಇರ್ತೀನಿ. ಆ ಕಮೆಂಟ್ಗಳನ್ನ ಓದ್ಬಿಟ್ಟು ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ಓಕೆ, ಯಾವುದೇ ಒಂದು ಅಪ್ಡೇಟನ್ನು ಕೊಡ್ತಾನೆ ಇರ್ತೀನಿ. ಆ ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಮೊದಲಿಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಕೊಡ್ರಿ. ವಾಟ್ಸಪ್ ಗ್ರೂಪು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ ಐಡಿ ಪ್ರತಿಯೊಂದಕ್ಕೂ ಕೂಡ ಈ ವಿಡಿಯೋನ ಶೇರ್ ಮಾಡಿದರೆ ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತಾ. ಶೇರ್ ಮಾಡ್ಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಂತ ಆಪ್ಷನ್ ಇದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಈಗಾಗಲೇ ಇಲ್ಲಿ ಕಾಣ್ತಿದೆ ನೋಡ್ಕೊಡ್ರಿ, ರೈಟ್ ಸೈಡ್ಗೆ ಒತ್ತಿರಿ. ಮೊದಲಿಗೆ ಆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿದ್ರೆ ಮಾತ್ರ ನಿಮ್ಗೆ ಇವೆಲ್ಲ ಮಾಹಿತಿಗಳನ್ನ ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನಕ್ಕೆ ಇವೆಲ್ಲ ಅಪ್ಡೇಟ್ ಗೊತ್ತಿರೋದಿಲ್ಲ. ಓಕೆ, ನಿಮ್ಗೆ 18 ಏಜ್ ಕಂಪ್ಲೀಟ್ ಆಗಿದೆಯಪ್ಪ ಅಂದರೆ ನೀವು ಟ್ರೈ ಮಾಡಬೇಕು. ಡಿಗ್ರಿ ಮುಗಿಗೊಡ್ದೇ ನಾನು ಜಾಬ್ ಹುಡ್ಕೊಳ್ಬೇಕು ಅನ್ನೋದು ನಿಮ್ಮ ಟಾರ್ಗೆಟ್ ಇರಬೇಕು. ಏನಾದರೂ ನೀವು ಡಿಗ್ರಿ ಮುಗಿಸಿದ ಮೇಲೆ, ಸೊ ನಾನು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಆದಮೇಲೆ ನಾನು ಜಾಬಿಗೆ ಆಫೀಸರ್ ಲೆವೆಲ್ಗೆ ಜಾಬ್ ಹೋಗ್ತೀನಿ. ಎಸ್, ಪರವಾಗಿಲ್ಲ, ಹೋಗ್ರಿ. ಮೊದಲಿಗೆ ನಾರ್ಮಲಿ ಆಗಿರ್ತಕ್ಕಂಥ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿರಿ. ಆದರೆ ನಿಮಗೆ ಆಮೇಲೆ ಕಾನ್ಫಿಡೆಂಟ್ ಬರುತ್ತೆ. ಓಕೆ, ನಾನು ಡಿಗ್ರಿ ಮುಗಿದ್ಮೇಲೆ ಆ ಎಕ್ಸಾಮು ಕೂಡ ನಾನು ಫೇಸ್ ಮಾಡಬಹುದು ಅಂತ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ನೀವು ಡೈರೆಕ್ಟಾಗಿ ಡಿಗ್ರಿ ಮುಗಿದ್ಮೇಲೆ ನಾನು ಆಫೀಸರ್ ಆಗಿ ಕ್ಯಾಪ್ಟನ್, ಲೆಫ್ಟಿನೆಂಟ್ ಆಗ್ತೀನಿ ಅಂತ ನೀವೇನಾದರೂ ಕನಸು ಕಟ್ಕೊಂಡಿದ್ರೆ ಅದು ಅಸಾಧ್ಯ. ಮೊದಲಿಗೆ ನಾರ್ಮಲಿ ಎಕ್ಸಾಮ್ಗಳನ್ನ ಪಾಸ್ ಮಾಡಿರಿ, ಜಾಯ್ನಿಂಗ್ ಲೆಟರ್ ತೊಗೊಳ್ರಿ, ಹೋಗುವಾಗ ಡಿಸೈಡ್ ಮಾಡಿರಿ. ನನಗೊಬ್ಬ ಹುಡುಗ ಕಾಲ್ ಮಾಡಿದ್ದ, ಇಂಡಿಯನ್ ಕೋಸ್ಟ್ ಗಾರ್ಡ್ ICG ಅಂತ ಗೊತ್ತಿರ್ಬೋದು ನಿಮಗೆ. ಇಂಡಿಯನ್ ಕೋಸ್ಟ್ ಗಾರ್ಡಲ್ಲಿ GD ಸೆಲೆಕ್ಷನ್ ಆಗಿದ್ದ ಅವನು. ಅಂದರೆ ಬೆಸ್ಟ್ ಜಾಬ್ ಅದು, ಕೋಸ್ಟ್ ಗಾರ್ಡಲ್ಲಿ ಇರ್ತಕ್ಕಂಥ ಜಾಬು ನಾನು ಹೇಳ್ತಾ ಇದ್ದೀನಿ. ಆ ಹುಡುಗನ ಕತೆ ನಾನು ನಿಮ್ಗೆ ಡೀಟೇಲಾಗಿ ಕೊಡ್ತೀನಿ, ನೋಡ್ಕೊಡ್ರಿ. ಒಂದು ಸರಿ ನಿಮ್ಗೆ ಅನಿಸ್ಬೋದು, ನಮಗೆ ಸಿಕ್ಕಿದ್ರೆ ನಾವು ಬಿಡ್ತಿದ್ದೇ ಇಲ್ಲ ಅಂತ ಹೇಳಿ. ಬೆಸ್ಟ್ ವೈಟ್ ಅರಿವಿ, ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬು, ನಿಮ್ಗೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಳಗಡೆ ಬರ್ತದ, ನೋಡ್ಕೊಳ್ಬೋದು. ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಸರ್ಚ್ ಮಾಡ್ಕೊಡ್ರಿ ಯೂಟ್ಯೂಬ್ನಲ್ಲಿ. ಆ ಹುಡುಗ ನಾನು ಕಾಲ್ ಮಾಡಿ ಕೇಳಿದ, ಇಂಡಿಯನ್ ಕೋಸ್ಟ್ ಗಾರ್ಡ್ ಸರ್, ನಂದು ಹೋದ ಸರಿ ಫೈನಲ್ ಲಿಸ್ಟ್ನಲ್ಲಿ ಬರಲಿಲ್ಲ, ಸೊ ನಂದು ಈ ಸರಿ ಫೈನಲ್ ಲಿಸ್ಟ್ನಲ್ಲಿ ಬಂದಿದೆ ಅಂತ ಈಸಿಯಾಗಿ ಹೇಳಿದ. ನಂದು ಫೈನಲ್ ಲಿಸ್ಟ್ನಲ್ಲಿ ಬಂದಿದೆ ಅಂತೇಳಿ ಖುಷಿಯಾಗಿಲ್ಲ ಅವನು, ಈಸಿಯಾಗಿ ಹೇಳಿದ. ಅಂದರೆ ನನ್ನ ICGಯಲ್ಲಿ ನಾನು ಸೆಲೆಕ್ಷನ್ ಆಗಿದ್ದೀನಿ, GDಯಲ್ಲಿ ನಾನು ಹೋಗ್ಲಾ ಬೇಡವಾ ಅಂತ ಹೇಳ್ಕೇಶಂದ ಒಂದು ಆಪ್ಷನ್ ಕೇಳಿದ. ನೀನು ಹೋಗೋದು ಯಾಕೆ ಬಿಡ್ತೀಯ ಅಂತ ಕೇಳಿಲ್ಲ ನಾನು. ಓಕೆ, ಅವೇನಂದ ಹೋಗ್ಲೇ ಬೇಡ ಅಂತಂದ. ಹೋಗು ಅಂತಂದೆ ನಾನು. ಡಾಕ್ಯುಮೆಂಟ್ಗಳ ಬಗ್ಗೆ ಕಾಲ್ ಮಾಡಿದ. ಇವೆಲ್ಲ ಡಾಕ್ಯುಮೆಂಟ್ಗಳನ್ನ ತೊಗೊಂಡು INS ಚಿಲ್ಕಾದಲ್ಲಿ ಅವ್ನು ಜಾಯ್ನಿಂಗ್ ಇತ್ತು. ಅಂದರೆ ಇದೇ ತಿಂಗಳ ಈಗೇನಿದೆಯಲ್ಲ 3ನೇ ತಾರೀಕಿಗೆ ಅವನು ಜಾಯ್ನಿಂಗನ್ನು ಕೊಟ್ಟಿದ್ರು. ಇಂಡಿಯನ್ ಕೋಸ್ಟ್ ಗಾರ್ಡ್ ಜಾಯ್ನಿಂಗ್ ಕೊಟ್ಟಾಗ ಅವನು ಜಾಯ್ನಿಂಗ್ ಹೋದಾಗ ಏನು ಡಾಕ್ಯುಮೆಂಟ್ಗಳನ್ನೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋದಾಗ ಅವನಿಗೆ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡ್ಬಿಟ್ಟು ಸಹಿ ಮಾಡಿಸ್ಕೊಂಡು ಕೇಳಿದ್ರಂತೆ. ಇವನೇ ಕೇಳಿದಂತೆ ಡೈರೆಕ್ಟಾಗಿ, ಇವನ ಹತ್ರ ಎಷ್ಟು ಡೇರಿಂಗ್ ಇರ್ಬೋದು ಅಂತ ನೀವೇ ತಿಳ್ಕೊಳ್ರಿ, ಎಷ್ಟು ಟ್ಯಾಲೆಂಟ್ ಇರ್ಬೋದು ಸರ್, ಇದು ಎಷ್ಟು ವರ್ಷ ಜಾಬು, ಎಷ್ಟು ತಿಂಗಳು ಟ್ರೈನಿಂಗ್ ಇರ್ತದೆ, ಯಾವ ಥರ ಸ್ಯಾಲ್ರಿ ಇರ್ತದೆ ಅಂತ ಹೇಳಿ ಪ್ರತಿಯೊಂದು ಕ್ವಶನ್ಸನ್ನು ಅವ್ನು ಕೇಳಿದಂತ. ಅವರು ಅರ್ಧ ತಾಸು ಅವ್ನು ಮೋಟಿವೇಶನ್ ಮಾಡಿದ್ರು. ಅಂದರೆ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ ಅದರಲ್ಲಿ. 8 ತಿಂಗಳು 9 ತಿಂಗಳ ಟ್ರೈನಿಂಗ್ ಆಗುತ್ತೆ, ಟ್ರೈನಿಂಗ್ ಕಂಪ್ಲೀಟ್ ಮಾಡಬೇಕು. ಆನಂತರ ಈ ಥರ ಎಲ್ಲ ಡ್ಯೂಟಿಗಳಿರ್ತಾವೆ, ಇಷ್ಟೆಲ್ಲ ಡ್ಯೂಟಿಗಳನ್ನು ಮಾಡಬೇಕು, ಇಷ್ಟು ಸೂಟಿ ಸಿಗ್ತಾವೆ, ಇಷ್ಟು ನಿಮ್ಗೆ ಪೇಮೆಂಟ್ ಇರ್ತದೆ, ಪ್ರತಿಯೊಂದು ಅಪ್ಡೇಟನ್ನು ಕೊಟ್ಟಾಗ ಆ ಹುಡುಗ ನಾನು ಆಫೀಸರ್ ಆಗಿ ಬರ್ತೀನಿ. ಓಕೆ, ಅವ್ರಿಗೆ ಹೇಳ್ತಾರಂತವ್ರು ಮೋಟಿವೇಶನ್ ಮಾಡ್ತಾರೆ. ಇಲ್ಲ, ಬೆಸ್ಟ್ ಇದೆ ಜಾಬು, ಕೋಸ್ಟ್ ಗಾರ್ಡ್ದಲ್ಲಿ ನೀನು GD ಆಗಿದೆ, ಮಾಡ್ಕೊಂಡು ಹೋಗು, ಇದಾದಮೇಲೆ ನೀನು ಪ್ರಮೋಷನ್ ಮಾಡ್ಕೊಳ್ಬೋದು ಅಂತ ಹೇಳಿ. ಅವಾಗ ಕೇಳಿದಾಗ ಪ್ರಮೋಷನ್ ಲೇಟ್ ಆಗುತ್ತಲ್ಲ, ಆದ ಕಾರಣಕ್ಕೋಸ್ಕರ ನಾನು ಬರಲ್ಲ ಸರ್, ನಾನು ಇದರಲ್ಲೇ ಬರಲಿ, ಯಾವುದೇ ಒಂದು ಡಿಫೆನ್ಸಲ್ಲೇ ಬರಲಿ, ನಾನು ಡೈರೆಕ್ಟಾಗಿ ಡಿಗ್ರಿ ಮೇಲೆ ಆಫೀಸರ್ ಆಗಿ ಬರ್ತೀನಿ ಅಂತ ಹೇಳಿ ಆ ಹುಡುಗ ರಿಸೈನ್ ಲೆಟರ್ ಬರೋದಕ್ಕೆ ರಿಸೈನ್ ಲೆಟರ್ಗೆ ಸಹಿ ಮಾಡಿ ವಾಪಸ್ ಬರ್ತಾನೆ. ಓಕೆ, ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ನಾರ್ಮಲಿ ಆಗಿರ್ತಕ್ಕಂಥ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡಿಕೊಡ್ರಿ. ಜಾಯ್ನಿಂಗ್ ಲೆಟರ್ ಬಂದ ಮೇಲೆ ನೀವು ಬಿಡ್ರಿ ಅಂತ ನಾನು ಈಗಾದರೂ ಹೇಳ್ತಾ ಇದ್ದೀನಿ. ಆ ನಂತರ ನೀವು ಆಫೀಸರ್ ಲೆವೆಲ್ಗೆ ಟ್ರೈ ಮಾಡುವಂತೀರಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಸೊ ಇಂಥವೆಲ್ಲ ಮೋಟಿವೇಶನ್ ಮಾತುಗಳನ್ನ ಕೇಳ್ಕೊತ್ಕೊಂಡ್ರೆ ಕೇಳಬೇಕು ಅನಿಸುತ್ತೆ. ಓಕೆ, ನಾನು ಯಾವುದೂ ಕೂಡ ಹೇಳಿದ್ದಿಲ್ಲ, ಬಟ್ ಇದನ್ನು ಹೇಳಬೇಕಾಗಿತ್ತು. ಆದ ಕಾರಣಕ್ಕೋಸ್ಕರ ಈ ಮಾಹಿತಿಯನ್ನು ಕೊಟ್ಟೆ ನಿಮಗೆ. ಸಬ್ಸ್ಕ್ರೈಬ್ ಬಟನ್ನ ಈ PDF ಅನ್ನು ಬೇಕಾದರೆ ನಿಮಗೆ ಈ PDF ಅನ್ನು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ಇದ್ರದ್ದು ಏನೋ ಅಪ್ಡೇಟ್ ಬೇಕಾಗಿದ್ದರೆ ನಿಮ್ಗೆ ಇನ್ನೊಂದ್ಸರಿ ಅಪ್ಡೇಟನ್ನು ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾನೆ ಇರ್ತೀನಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.